ಶುದ್ಧ ಬ್ರಹ್ಮಣೇ ನಮಃ. ಏನೆಲ್ಲ ಹೋಗೇ ಬಿಟ್ಟಲ್ಲ ಎಲ್ಲಿ ಒಲ್ ಸಮಸ್ತ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಮೋಕ್ಷದ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಮಹಾಲಿಂಗರಂಗರ ಅನುಭವಾಮೃತದ ಗ್ರಂಥವನ್ನು ಆಧರಿಸಿದ ವೇದಾಂತ ಪ್ರವಚನಕಾರರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ರು. ಮೋಕ್ಷ ಅಂದ್ರೆ ಏನು ಅಂತಂದ್ರೆ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಮೋಕ್ಷಗಳು. ಅವು ಮೋಕ್ಷಗಳಲ್ಲ. ಅವುಗಳನ್ನೇ ಮೋಕ್ಷ ಅಂತ ತಿಳಿದ್ರೆ ಬೆಳ್ಳಗೆ ಕಂಡದ್ದೆಲ್ಲ ಹಾಲಲ್ಲ. ಎಕ್ಕಿ ಹಾಲು, ಕಳ್ಳಿ ಹಾಲು ಬೇಕಾದಷ್ಟು ಅದಾವ, ಅವೆಲ್ಲ ಹಾಲಿನಂಗೆ ಕಾಣ್ತಾವ, ಆದರೆ ಅವು ಹಾಲಲ್ಲ. ಮೋಕ್ಷದ ಹಾಗೆ ಕಂಡ್ರೂ ಅವು ಮೋಕ್ಷ ಅಲ್ಲ. ಸಾಯುಜ್ಯ ಮೋಕ್ಷವೇ ನಿಜವಾದ ಮೋಕ್ಷ ಅಂತಂದ್ರೆ ಪರಮಾತ್ಮನ ಸ್ವರೂಪವೇ ತಾನಾಗುವುದು. ಅದೇ ನಿಜವಾದ ಮೋಕ್ಷ ಅಂತ ಹೇಳಿದಾಗ ಇಲ್ಲಿ ಒಂದೊಂದಾಗಿ ಬೇರೆ ಬೇರೆ ಅತ್ಯಂತ ಪುರಾತನವಾದಂಥ ಸಿದ್ಧಾಂತ ಯಾವುದು ಅಂದ್ರೆ ಚಾರ್ವಾಕ ಸಿದ್ಧಾಂತ. ಆ ಚಾರ್ವಾಕ ಸಿದ್ಧಾಂತದಲ್ಲಿ ಮರಣಂ ಏವ ಮೋಕ್ಷ ಅಂತ ಹೇಳಿ ಹೇಳ್ತಾರೆ. ಈ ಶರೀರ ತ್ಯಾಗ ಮಾಡಿದರೆ ಮೋಕ್ಷ ಆಗಿಬಿಡ್ತದೆ, ಮರಣನೇ ಮೋಕ್ಷ ಅಂತ ಹೇಳಿ. ಆ ರೀತಿ ನಾವು ಮರಣನೇ ಮೋಕ್ಷ ಆಯಿತು ಅಂತಂದ್ರೆ ಆತ್ಮ ಈ ಒಂದೇ ಜನ್ಮಕ್ಕೆ ಸತ್ತೋಗ್ಬಿಡ್ತದೆ, ಮುಂದಿನ ಜನ್ಮಕ್ಕೆ ಇಲ್ಲ ಅನ್ನಂಗಾಗ್ತದೆ. ಈಗ ಸದ್ಯಕ್ಕೆ ಆ ಚಾರ್ವಾಕನ ಶಿಷ್ಯರ ಸಂಖ್ಯೆನೇ ಬಹಳ ಅದ. ಇದೇ ಜನ್ಮದಾಗ ಏನು ಅನುಭವಿಸ್ಬೇಕು ಅನುಭವಿಸಿ ಮುಂದಿನ ಜನ್ಮ ಅನ್ನೋದು ನಾವು ನಂಬಂಗಿಲ್ಲ ಅನ್ನೋಂಥ ಮಂದಿ ಬಹಳ ಅದಾರ. ಕಲಿಯುಗದಾಗ ಮತ್ತ ಅಂಥವ್ರೆ ಬಹಳ ಮಂದಿ ಇರ್ತಾರೆ. ಒಂದು ವೇಳೆ ಅದ್ರ ಪ್ರಕಾರ ಈ ಜನ್ಮನೇ ಕೊನೆ ಅಂದ್ರೆ ಆತ್ಮ ಇದೇ ಜನ್ಮಕ್ಕೆ ಸತ್ ಹೋಗ್ತದ ಅನ್ನಂಗಾಗ್ಬಿಡ್ತದೆ. ಬರೀ ಶರೀರ ಅಷ್ಟೇ ಅಲ್ಲ, ಆತ್ಮನು ಇದೇ ಜನ್ಮಕ್ಕೆ ಸಾಯ್ತದ ಇತ್ತು ಅಂತಂದ್ರೆ ಅದು ಮುಂದಿನ ಜನ್ಮಕ್ಕೆ ತಗೋತಿತ್ತು. ಅದು ಸತ್ಯ ಹೋದ್ಮೇಲೆ ಯಾವ ಮುಂದಿನ ಜನ್ಮ ತಗೋತದ. ಮತ್ತ ನಮ್ಮದು ಆ ರೀತಿ ಆತ್ಮ ಸತ್ ಹೋಗ್ತದ ಅಂತ ತಿಳ್ಕೊಂಡ್ರೆ ಒಂದು ಜನ್ಮಕ್ಕೆ ಅದು ಆತ್ಮ ಸತ್ ಹೋಗ್ತದ ಅಂದ್ಮೇಲೆ ಈಗ ಸದ್ಯ ಯಾವ ಜನ್ಮದಾಗ ಇದೀವಿ ನಾವು, ಇಲ್ಲಿ ನಾವು ಭೋಗಿಸ್ತಾ ಇರೋದು ಈ ಆರಂಭದಿಂದ ಅಂತ್ಯದವರೆಗೆ ಏನು ಭೋಗಗಳದಾವ ಆ ಎಲ್ಲ ಭೋಗಗಳು ಕರ್ಮ ಸಿದ್ಧಾಂತದ ಪ್ರಕಾರ ಹಿಂದಿನ ಜನ್ಮದ ಪಾಪ ಪುಣ್ಯಗಳ ಫಲ ಅಂತೇಳಿ ಕರ್ಮ ಸಿದ್ಧಾಂತ ಹೇಳಿದ್ರೆ, ಮತ್ತೀಗ ಅದು ಆತ್ಮ ಅದೇ ಜನ್ಮಕ್ಕೆ ಸತ್ತೋಗ್ಯದ ಅಂದ್ರೆ ಮತ್ತೀಗ ಅನುಭವಿಸ್ತಿರೋ ಭೋಗಗಳೇನದಾವ ಜನ್ಮನೇ ಇಲ್ಲ ಅಂತಂದ್ಮೇಲೆ ಇದು ಎದರ ಭೋಗಗಳು ಅಂದ್ರೆ ಅಕೃತ ಅಭ್ಯಾಗಮ ಭೋಗಗಳು ಅಂತ. ದೋಷ ನಾವು ಮಾಡಲಾರದು ಪಾಪ ಪುಣ್ಯಗಳ ಫಲ ನಾವೀಗ ಅನುಭವಿಸ್ಲಿಕ್ಕತ್ತಿದ್ದಕ್ಕೆ ಅದಕ್ಕೊಂದು ದೋಷ ಬರ್ತದೆ. ಅಂಥದ್ದು ಅಕೃತ ಅಭ್ಯಾಗಮ ದೋಷ. ಮತ್ತೆ ಪ್ರತಿಯೊಂದು ನಮಗೆ ಒಳ್ಳೇದಾಗಲಿ ಅಂತೆ ನಾವು ಯಾವಾಗ ಮುಂದೆ ಚಲೋದಾಗ್ಲಿ ಅಂತ ನಾವು ಏನೋ ಮಾಡ್ಕೊತ ಬರ್ತಿರ್ತೀವಲ್ಲ, ಮತ್ತೆ ಜನ್ಮ ಜನ್ಮಾಂತರಗಳಿಂದ ನಾವು ಮುಂದೆ ಆಗ್ತದ ಒಳ್ಳೇದಾಗ್ತದ ಅಂತ ಮಾಡಿದ್ದೆಲ್ಲ ಏನಾಗ್ತದ, ಆತ್ಮ ಒಂದೇ ಜನ್ಮಕ್ಕೆ ಸತ್ತು ಹೋಯ್ತಂದ್ರ ಮುಂದೆ ಚಲೋದಾಗ್ಲಿ ಅನ್ನಂತ ನಾವು ಮಾಡಿದ ಕೃತನಾಶ ದೋಷ ಅಂತ ಒಂದು ಭವಿಷ್ಯದ ಬಗ್ಗೆ ನಾವು ಏನು ಲಕ್ಷ್ಯ ಇಟ್ಕೊಂಡು ಸಾಧನೆ ಮಾಡಿರ್ತೀವಿ ಆ ಎಲ್ಲ ಸಾಧನೆಗಳು ಅದೇ ಜನ್ಮಕ್ಕೆ ಅವು
ನಾಶ ಆಗಿ ಹೋಗ್ಬಿಡ್ತಾವ ಅನ್ನೋಂಥ ಒಂದು ವಿಚಾರ. ಈ ಮರಣಂ ಏವ ಮೋಕ್ಷ ಅನ್ನುವ ಚಾರ್ವಾಕ ಸಿದ್ಧಾಂತದಲ್ಲಿರುವಂತ ಈ ಒಂದು ಅಶಕ್ತತೆಗಳಿಂದ ಕಾರಣ ಈ ರೀತಿ ಅಕೃತ ಅಭ್ಯಾಗಮ ದೋಷ ಮತ್ತು ಕೃತನಾಶ ದೋಷಗಳು ಆಗ್ತಾವ ಅನ್ನಕ್ಕ ಅದನ್ನ ನಿರಾಕರಣೆ ಯೋಗ್ಯ ಆಗಿದೆ, ಅದನ್ನ ನಿರಾಕರಣೆ ಮಾಡುವುದಕ್ಕೆ ಯೋಗ್ಯವಾಗ್ಯದ ಸಿದ್ಧಾಂತ ಅಂಥೇಳಿ ಮುಂದಿನ ಭಾಗ ಏನ್ ಹೇಳ್ತಾರ, ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಂ ಏವಾದ್ವಿತೀಯಂ. ಏನ್ ಹಿಂಗಂದ್ರ ಏಕಂ ಏವಂ ಅಂತಂದ್ರೆ ಏನ್ರಿ ಅದು? ಏಕಂ ಏವಂ ಅದ್ವಿತೀಯಂ. ಏಕಂ ಏಕಂ ಅಂದ್ರೇನು, ಏವಂ ಅಂದ್ರೇನು, ಅದ್ವಿತೀಯಂ ಅಂದ್ರೆ ಅದೇ ಗೊತ್ತಿಲ್ಲಲ್ಲ, ಅದಕ್ಕೆ ತಿಳ್ಕೊಳಕ. ಏಕಂ ಅಂತಂದ್ರ ಒಂದು, ಏಕಂದ್ರ ಒಂದು, ಒಂದಂತ ಹೇಳೋದನ್ನೇ ಒತ್ತಾಯ ಮಾಡಿ ಹೇಳೋದು. ಹೆಂಗಂದ್ರೆ ಒಂದೇ ಆದ ಅಂದಂಗ. ಏಕಂ ಏವಂ ಅಂದ್ರೆ ಒಂದೇ ಆದ ಅಂತ ಒತ್ತಿ ಹೇಳೋದು. ಒಂದು ಆದ ಅನ್ನೋದು ಬೇರೆ, ಒಂದೇ ಆದ ಅದು ಅಂತ ತಿಳಿತ್ರ. ಏಕಂ ಏವಂ ಇದೆ ಅಂತ ಏನು, ಏಕಂ ಒಂದೇ ಆದ ಅಂತ. ಒಂದು ಏಕಂ ಅಂದ್ರೆ ಒಂದು, ಏವಂ ಅಂತಂದ್ರೆ ಒಂದೇ ಅಂತ. ಅದು ಮತ್ತೆ ಇನ್ನೊಂದಕ್ಕೆ ವಿಚಾರ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಅದು ಒಂದು ಹೋಗಿ ಎರಡು ಇಲ್ಲ, ಅದು ಒಂದೇ. ಮತ್ತು ಅದ್ವಿತೀಯಂ ಅಂದ್ರೆ ಅದರಂಥದ್ದು ಇನ್ನೊಂದು ಎಲ್ಲಿ ಇಲ್ಲೇ ಇಲ್ಲ, ಒಂದೇ ಅದ ಅಷ್ಟೇ. ಈ ರೀತಿ ಏಕಂ ಏವಂ ಅದ್ವಿತೀಯಂ. ಈ ಜಗತ್ತು ತೋರುವ ಮೊದಲು ಯಾವ ಒಂದಾನೊಂದು ಸ್ಥಿತಿ ಒಂದೇ ಒಂದು ಆಗಿತ್ತು. ಈ ಜಗತ್ತು ಯಾವುದೋ ಒಂದು ಕಾಲದಲ್ಲಿ ಸೃಷ್ಟಿ ಆಗ್ಯದ. ಆ ಸೃಷ್ಟಿ ಆಗುವುದಕ್ಕಿಂತ ಮುಂಚೆ ಅದು ಅಲ್ಲಿ ಒಂದೇ ಒಂದು ಇತ್ತು ವಸ್ತು. ಅದು ಹೀಗೆ ಹಾಗೆ ಎಂದು ಹೇಳಲು ಬಾರದಂತಹದು, ಯಾವ ವಿಕಾರವೂ ಇಲ್ಲದಂತಹುದು, ಪರಿಣಾಮ ಹೊಂದದೆ ಇರುವಂತಹದು ಯಾವ ಒಂದು ಸ್ಥಿತಿ, ಅದೇ ಒಂದು. ಒಂದಂದ್ರೆ ಹೆಂಗಿತ್ತಪ್ಪ ಅಂದ್ರೆ ಹಿಂಗಿತ್ತು. ಅದಕ್ಕೆ ಬಸವಣ್ಣವರು ಒಂದು ವಚನ ಹೇಳ್ತಾರ. ಏನ್ ಹೇಳ್ತಾರ? ಬಸವಣ್ಣವರು ಒಂದು ವಚನ ಹೆಂಗಂದ್ರೆ ಒಂದೇ ಇತ್ತು ಒಂದೇ ಇತ್ತು. ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದಿತ್ತು. ಸಮುದ್ರದೊಳಗ ನೀರು ಬಿಟ್ರೆ ಮತ್ತೊಂದು ಏನು ಇರಲ್ಲ. ಸಮುದ್ರದಾಗೆ ಅವಮ್ಮ ಬೆಂಕಿ ಎತ್ತಿರ್ತಾವ. ಸಮುದ್ರದೊಳಗಿನ ಬೆಂಕಿ ಒಟ್ಟ ಗೊತ್ತಾಗಲ್ಲ, ಅದು ಬೆಂಕಿ ಹತ್ತದ ಅದರಾಗನ್ನೋದು ಗೊತ್ತೇ ಇಲ್ಲ. ಅದ್ರೊಳಗೂ ಅವನು ಬೆಂಕಿ ಹತ್ತವ. ಸಮುದ್ರದಾಗೆ ಬೆಂಕಿ ಹತ್ತಿರ್ತ, ಅದ್ರೊಳಗ ಅಗ್ನಿ ತತ್ವ ಅಲ್ಲಿ ಪ್ರಕಟ ಆಗ್ತಿರ್ತದೆ. ಅದಕ್ಕೆ ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದಿತ್ತು.
ಸಸಿಯೊಳಗಣ ರಸದ ರುಚಿ ಅಂತಿದ್ದಿತ್ತು. ಒಂದು ಸಸಿ ತಗೊಂಡು, ಸಣ್ಣದೊಂದು ಸಸಿ, ಮಾವಿನ ಸಸಿ, ಯಾವುದೋ ಒಂದು ಸಸಿ ತಗೊಂಡು ಅದ್ರ ಎಲೆ, ಕಾಂಡ, ಬೇರು, ಹೂವು ಏನ್ ಬಾಯಿಗೆ ಹಚ್ಕೊಂಡ್ರು ರುಚಿನೇ ಗೊತ್ತಾಗಲ್ಲ. ಅದೇ ದೊಡ್ಡ ಮರ ಆಯ್ತಂದ್ರ ಲಾರಿಗಟ್ಲೆ ಮಾವಿನ ಹಣ್ಣು ಕೊಡುವ ಸಮಯದಲ್ಲಿ ಅದರ ರುಚಿ ದೊಡ್ಡದಾದ್ಮೇಲೆ ಗೊತ್ತಾಗ್ತದೆ. ಸಣ್ಣದಿದ್ದಾಗ ಸಸಿ ಒಳಗೆ ಅದರದ ರುಚಿ ಗೊತ್ತಾಗಂಗಿಲ್ಲ. ಸಮುದ್ರದೊಳಗೆ ಅಗ್ನಿ ಆದಂತೆ ಗೊತ್ತಿಲ್ಲ. ಸಮುದ್ರದೊಳಗೂ ಒಂದೊಂದು ಸಾರಿ ಅಗ್ನಿ ಜಾಗೃತ ಆಗ್ತಿರ್ತದೆ. ನೆಕ್ಸ್ಟ್ ನನೆಯೊಳಗಣ ಪರಿಮಳದ ಅಂತ ಇದ್ದಿತ್ತು. ರುಚಿನೂ ಗೊತ್ತಾಗಲ್ಲ. ಆ ಮಾವಿನ ಹಣ್ಣಿನ ರುಚಿ ಸಸಿ ಒಳಗ ಹುಡುಕಿದ್ರೆ ಸಿಗ್ತದನ್ರಿ. ಸಣ್ಣ ಸಸಿ ಇತ್ತಂದ್ರೆ ಅದು ಮೂಗಿಗೆ ಹಚ್ಕೊಂಡ್ರೆ ಮಾವಿನ ಹಣ್ಣಿನ ರುಚಿ ಹೆಂಗ ಇರ್ತದ, ಅದರ ವಾಸನೆ ಹೆಂಗಿರ್ತದ ಏನು ಗೊತ್ತಾಗಲ್ಲ. ಎಳೆಯ ಮೊಗ್ಗಿನೊಳಗ ಪರಿಮಳ, ನನೆಯೊಳಗಣ ಪರಿಮಳದ ಅಂತಿದ್ದಿತ್ತು, ಸಸಿ ಒಳಗಣ ರುಚಿ ಅಂತಿದ್ದಿತ್ತು ಅಂತ ಹೇಳಿ ಕಡಿಗೇನು ಹೇಳಿದ್ರು, ಕೂಡಲ ಸಂಗಮದೇವ, ನಿಮ್ಮ ನಿಲುವು ಈ ಜಗತ್ತು ಸೃಷ್ಟಿ ಆಗೋದಕ್ಕಿಂತ ಮೊದಲು ಹೆಂಗಿತ್ತಪ್ಪ ಅಂದ್ರ ಕನ್ಯೆಯ ಸ್ನೇಹದಂತಿದ್ದಿತ್ತು ಅಂತ. ಕನ್ಯೆ ಹೆಂಗಿರ್ತದ್ರಿ ಮೊದಲ? ಒಂದೇ ಇರ್ತದಲ್ಲ, ತನ್ನ ಪಡಿ ತಾನು. ಕನ್ಯೆ ಒಂದೇ ಇರ್ತದಲ್ರಿ, ಸಿಂಗಲ್ಲು. ಕನ್ಯಾನೋ ವರನೋ ತನ್ನ ಪಾಡಿಗೆ ತಾನಿರ್ತವ. ಕನ್ಯಾ ಅಂದ್ರೆ ಕನ್ಯಾರ ಅನ್ರಿ, ವರ ಅನ್ರಿ, ಅದು ಒಂದೇ ಇರ್ತದ, ಸಿಂಗಲ್. ಸ್ನೇಹ ಬೇರೆ, ದಾಂಪತ್ಯ ಬೇರೆ. ಸ್ನೇಹದಲ್ಲಿ ಇದ್ದಾಗ ಹೆಂಗಿತ್ತಪ್ಪ, ಮುಂದೆ ಹಿಂಗೆಲ್ಲ ಆಗ್ತದ ಯಾರಿಗೆ ಗೊತ್ತಿತ್ತನಲ್ಲಿ. ಹಿಂಗೆಲ್ಲ ದುಡಿತಾರ, ಪ್ಲಾಟ್ ತೋತಾರ, ಮನಿ ಕಟ್ತಾರ, ಜಗ್ಗಿ ಮಕ್ಕಳು ಆತಾವ, ಅವ್ರ ಜಗ್ಗಿ ಸಾಲಿ ಕಲಿಸ್ತಾರ, ಎಲ್ಲೆಲ್ಲೇ ಓದ್ತಾರ, ಏನೋ ನೌಕರಿ ಮಾಡ್ತಾರ, ಏನೇನೋ ದೊಡ್ಡ ವೈಭವಗಳು ಶುರು ಆಗ್ತಾವಲ್ಲ ಸಂಸಾರದಾಗ. ಆ ಮದುವೆ ಮಾಡ್ಕೊಂಡು ಬೆಳೆಸ್ತಾರಲ್ಲ, ಅದು ಮೊದಲೇ ಗೊತ್ತಾಗ್ತದೇನೋ ಅಂತ. ಮೊದಲು ಹೆಂಗಿರ್ತದ ಈ ಸಂಸಾರದೊಳಗೆ ಏನು ಸೃಷ್ಟಿ ಆಗ್ತೀವಲ್ಲ, ಈ ಸೃಷ್ಟಿ ಮಾಡೋದ್ರಿಗಿಂತ ಮೊದಲು ಹೆಂಗಿತ್ತು, ಕನ್ಯಾ ವರಗಳು ಹೆಂಗಿರ್ತವ ಹಂಗಿತ್ತು ಅಷ್ಟೇ. ಯಾವುದು ಅಲ್ಲಿ ವಿಕಾರಗಳು ಇಲ್ಲ. ಮತ್ತೆ ಅದು ಹೀಗೆ ಹಾಗೆ ಅಂತೇಳಿ ಮದುವೆ ಆದ್ಮೇಲೆ ಮುಂದೆ ಹೆಂಗ್ ಆಗ್ತದ ಅಂತೇಳಿ ಏನ್ರಿ ಹೇಳಕ್ ಬರ್ತದೇನ್ರಿ? ಏನು ಹೇಳಕ್ ಬರಲ್ಲ. ಕನ್ಯಾವರ ಇದ್ದಾಗ ಏನಾರ ಇದ್ರ ಬಗ್ಗೆ ಮುಂದಿಂದ್ರ ಹೇಳಕ್ ಬರ್ತದ? ಏನು ಹೇಳಕ್ ಬರಲ್ಲ. ಏನೇನು ಹೇಳಕ್ ಬರಲ್ಲ. ಯಾವುದು ಪರಿಣಾಮ ಅನ್ನೋದಿಲ್ಲ, ಏನಿಲ್ಲ. ಹಂಗ ಒಂದು ಸ್ಥಿತಿ ಇತ್ತು, ಪರಮಾತ್ಮನ ಸ್ಥಿತಿ. ಅದು ಒಂದೇ ಒಂದಾಗಿತ್ತು. ಅದು ತನ್ನ ಮಾಯೆಯಿಂದ ಹಲವು ಆಗಿ ತೋರಿದೆ ಅಷ್ಟೇ. ಅದು ಏನಾಗಿದೆ, ತನ್ನ ಮಾಯೆಯಿಂದ, ತನ್ನ ಅಜ್ಞಾನದಿಂದ ಅದು ಒಂದೇ ಇದ್ದದ್ದು ಹಲವು ಆಗಿ ತೋರಿದೆ ಎಷ್ಟೇ. ಆದರೆ ವಾಸ್ತವಿಕ ಸತ್ಯವೆಂದರೆ ಆ ಮಾಯೆಯಿಂದಾಗಲಿ, ಜಗತ್ತಿನಿಂದಾಗಲಿ, ಜೀವರಿಂದಾಗಲಿ ಅದಕ್ಕೆ ಯಾವ ಉಪದ್ರವ ಇಲ್ಲವೇ ಇಲ್ಲ. ಅದು ಅನೇಕಾಗಿ ತೋರ್ಲಕ್ಕತ್ತದ ಖರೆ, ಆದ್ರ ಮಾಯೆ, ಜಗತ್ತು, ಜೀವ ಜಗತ್ ಈಶ್ವರ ಅಂದ್ರೆ ಆಯ್ತಲ್ಲ. ಜಗತ್ತಂದ್ರೆ ಒಂದೇ, ಜೀವ ಅಂದ್ರೆ ಒಂದೇ, ಮಾಯೆ ಅಂದ್ರೆ ಈಶ್ವರ ಅಂದ್ರೆ ಒಂದೇ. ಇವುದ್ರಲಿಂತ ಅದು ಯಾವ ಉಪದ್ರವನೇ ಇಲ್ಲ. ಅದು ಅನೇಕಾಗಿ ತೋರಿದ್ರು ಸಹಿತ ಆ ತತ್ವಕ್ಕ ಜಗತ್ತಿನ ಏನಾರ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೇನು ಸಂಬಂಧ ಇಲ್ಲ. ಈಶ್ವರ ಮಾಯೆಯರಿಗೆ ಏನಾರ ಆದ್ರೂ ಅದಕ್ಕೆ ಸಂಬಂಧ ಇಲ್ಲ. 84 ಲಕ್ಷ ಜೀವರಾಶಿಗಳು ಏನಾದರೂ ಅದಕ್ಕೆ ಸಂಬಂಧ ಇಲ್ಲ. ಅದು ಯಾವುದು ಉಪದ್ರವ ಇಲ್ಲವೇ ಇಲ್ಲ. ಅದು ಇರುವಂತೆಯೇ ಇದೆ, ವಿಕಾರವನ್ನು ಹೊಂದಿಲ್ಲ.
ಅದು ಮೊದಲು ಈ ಜಗತ್ತು ಸೃಷ್ಟಿ ಆಗೋದಕ್ಕಿಂತ ಮೊದಲು ನಿರ್ವಿಕಾರಿಯಾಗೇ ಇತ್ತು. ಜಗತ್ತು ಸೃಷ್ಟಿ ಆದ್ಮೇಲೂ ನಿರ್ವಿಕಾರಿನೇ ಆದ. ಮತ್ತ ಜಗತ್ತು ಪ್ರಳಯ ಆದ್ಮೇಲೂ ಅದು ನಿರ್ವಿಕಾರಿಯಾಗೇ ಇರ್ತದೆ. ಅಂಥದ್ದೊಂದು ವಸ್ತು ಪರಮಾತ್ಮನ ಬಗ್ಗೆ ಹೆಂಗ್ ವರ್ಣನೆ ಮಾಡ್ಲಿಕ್ಕತ್ತಾರ. ಆ ಸ್ಥಿತಿ ಮಾತ್ರ ಒಂದೇ ಸತ್ಯ. ಅದೇ ನಾನು ಎಂದು ತಿಳಿಯುವುದು ಈ ರೀತಿ ಜ್ಞಾನಕ್ಕೆ ಮೋಕ್ಷ. ಜ್ಞಾನದ ಮೋಕ್ಷ. ಈ ರೀತಿಯಾದ ಜ್ಞಾನ ಹೊಂದಿದರೆ ಅದೇ ಮೋಕ್ಷ. ತೋರುವಂತಹ ಪ್ರಪಂಚವೆಲ್ಲ ಸುಳ್ಳಾಗಿದೆ. ಹೆಂಗದದು? ಕನಸಿನಂತೆ ಇದೆ. ಕನಸಿನಲ್ಲಿ ನಮಗೆ ಎಷ್ಟೋ ವಸ್ತುಗಳು ಸಂಗತಿಗಳು ಕಾಣುತ್ತವೆ. ಆದರೆ ಅವೆಲ್ಲ ಸತ್ಯವೆಂದು ನಾವು ನಂಬುವುದಿಲ್ಲ. ನಂಬು ಎಂದು ಒತ್ತಾಯ ಮಾಡಿದರೂ ಯಾರೂ ನಂಬುವುದಿಲ್ಲ. ಆದರೆ ಇದಕ್ಕೆ ಎಚ್ಚರದ ಜಗತ್ತಿಗೆ ಸುಳ್ಳೆಂದು ನಂಬು ಎಂದು ಬೇಡಿಕೊಂಡರೂ ನಂಬುವುದಿಲ್ಲ. ಅದೇಕೆ ಸ್ವಾಮಿ ಇದು ಹೇಗೆ ಸುಳ್ಳಾದೀತು ಎಂದು ಕೇಳುತ್ತಾನೆ. ಎಚ್ಚರ ಜಾಗೃತಾವಸ್ಥೆಯಲ್ಲಿದ್ದದ್ದನ್ನು ಸುಳ್ಳಂತ ನಮ್ಮಂದ್ರ ನಂಬಂಗಿಲ್ಲ. ಮತ್ತೆ ಕನಸಿನಾಗಿಂದು ಸುಳ್ಳು ಅಂತ ಹೇಳಿದ್ರು, ಸತ್ಯ ಅಂತ ಹೇಳಿದ್ರು ಯಾರು ನಂಬಂಗಿಲ್ಲ. ಇವರು ಬುದ್ಧಿವಂತರು ಮತ್ತು ನಮ್ಮಲ್ಲಿ ಪಕ್ಷಪಾತವಿಲ್ಲ, ನಾವು ಪ್ರಾಮಾಣಿಕರು, ಇದ್ದದ್ದನ್ನು ಇದ್ದ ಹಾಗೆ ಹೇಳುವವರು ಎಂದು ಏನೆಲ್ಲ ಜಂಬ ಕಚ್ಚಿಕೊಳ್ಳುತ್ತಾರೆ. ಕನಸು ಸುಳ್ಳು ಯಾಕೆ, ಎಚ್ಚರಿಕೆ ಸತ್ಯ ಯಾಕೆ ಎಂಬುದನ್ನು ಹೇಳು ಎಂದು ಅವರನ್ನು ಕೇಳಬೇಕಾಗುತ್ತದೆ. ಎರಡೂ ಅವಸ್ಥೆಗಳು ತಾವು ತೋರುವ ಕಾಲದಲ್ಲಿ ಎಂದು ಕೇಳಬೇಕಾಗುತ್ತದೆ. ಎರಡೂ ಅವಸ್ಥೆಗಳು ತಾವು ತೋರುವ ಕಾಲದಲ್ಲಿ ಸತ್ಯವೆಂದೇ ಅನ್ನಿಸುತ್ತವೆ. ಕನಸಿನಾಗಿದ್ದವನಿಗೆ ಕನಸೇ ಸತ್ಯ, ಜಾಗೃತದಾಗಿದ್ದವನಿಗೆ ಜಾಗೃತ ಸತ್ಯ. ಆದರೆ ಜಾಗೃತದಾಗಿದ್ದವನಿಗೆ ಕನಸು ಸುಳ್ಳು, ಮತ್ತು ಕನಸಿನಾಗಿದ್ದವನಿಗೆ ಜಾಗೃತ ಸುಳ್ಳು. ನೋಡ್ರಿ ಹೆಂಗವು ಅವು ತೋರುವ ಕಾಲದಲ್ಲಿ ಅವು ಸತ್ಯನೇ ಅನ್ನಿಸ್ತಿರ್ತಾವ. ಈ ಕನಸು ನೋಡೋ ಟೈಮ್ನೊಳಗೆ ಕನಸು ಸತ್ಯ ಇರ್ತದ, ಮಿಥ್ಯೆ ಇರ್ತದ. ಕನಸು ಕಾಣಾಗ ಕನಸು ಕಾಣೋ ಸಮಯದಲ್ಲಿ, ಕನಸು ನೀವು ಕಾಣುವ ಸಮಯದಲ್ಲಿ ಹೇಳಕತ್ತೀನಿ ನಾನು, ಸತ್ಯನೇ ಇರ್ತದೆ. ಮತ್ತೆ ಜಾಗೃತದಲ್ಲಿ ಕೂಡ ಅವು ಸತ್ಯನೇ ಇರ್ತಾವ. ಕನಸು ತೋರುವ ಕಾಲದಲ್ಲಿ ಸತ್ಯವೇ, ಮತ್ತು ಜಾಗೃತ ಕೂಡ ಜಾಗೃತಾವಸ್ಥೆ ಅದು ತೋರುವ ಕಾಲದಲ್ಲಿ ಸತ್ಯನೇ ಇರ್ತದೆ. ಆದ್ರೆ ಜಾಗೃತದಾಗಿದ್ದವನಿಗೆ ಕನಸು ಸುಳ್ಳಂತಾನ, ಮತ್ತೆ ಕನಸು ತೋರ್ತಾ ಇರೋವನಿಗೆ ಜಾಗೃತದ ಬಗ್ಗೆ ಏನು ಗೊತ್ತೇ ಇಲ್ಲ. ಈ ರೀತಿ ಇದು ಎಚ್ಚರ ಎಂದೇ ಅನ್ನಿಸುತ್ತದೆ. ಈ ಎಚ್ಚರಿಕೆಯಲ್ಲಂತೂ ಸರಿಯೇ ಸರಿ. ಆದರೆ ಅಲ್ಲಿ ಕನಸಿನಲ್ಲಿ ಅದು ನಿಜ ಅನ್ನಿಸಿದರೂ ಎದ್ದ ಕೂಡಲೇ ಸುಳ್ಳು ಎನಿಸುತ್ತದೆ. ಯಾವ ವೇದಾಂತಿಯನ್ನೂ ಕೇಳುವುದಿಲ್ಲ, ಯಾವ ಗುರುವಿನ ಹತ್ತಿರವೂ ಹೋಗಿ ಸ್ವಾಮಿ ಇಂಥ ಕನಸು ಬಿದ್ದಿತ್ತು, ಅದು ನಿಜವೋ ಸುಳ್ಳು ಎಂದು ಯಾರೂ ಕೇಳುವುದಿಲ್ಲ. ನೀನೇ ಸುಳ್ಳು ಎಂದು ಹೇಳುತ್ತಿರುವೆಯಲ್ಲ ಎಂದು ಹೇಗೆ ಹೇಳಿದೆ, ಅದು ಹೇಗೆ ಹೇಳಿದೆ. ಅದೇ ರೀತಿ ಇದಕ್ಕೂ ಎಚ್ಚರದ ಜಗತ್ತಿಗೂ ಅನ್ನು ಬರೀ ಬಾಯಿಯಿಂದ ಅಲ್ಲ, ಬುದ್ಧಿಪೂರ್ವಕವಾಗಿ ಮನಪೂರ್ವಕವಾಗಿ ಅನ್ನು. ಇಲ್ಲದಿದ್ದರೆ ನೀನು ಪಕ್ಷಪಾತಿಯಾಗಿದ್ದಿ ಎಂದು ನಾವು ನಿನ್ನ ಮೇಲೆ ಆರೋಪ ಮಾಡುತ್ತೇವೆ. ಯಾವುದು? ಕನಸಿಗೆ ನೀನು ಹೆಂಗ ಸುಳ್ಳು ಅಂತಿದಲ್ಲ, ಜಾಗೃತವನ್ನ ನೀನು ಸುಳ್ಳು ಎನ್ನು ಅಂತ. ಒಂದಕ್ಕೆ ಖರೆ ಅಂತಿದಿ, ಒಂದಕ್ಕೆ ಸುಳ್ಳು ಅಂತಿದಿ. ಹೀಗಾಗಿ ಇದೇನಾಗ್ಯದ, ಪಕ್ಷಪಾತಿಯದಿ ನೀನು ಅಂತ ನಾವು ಆರೋಪ ಮಾಡ್ತೇವೆ. ಸರಳ ಪ್ರಾಮಾಣಿಕ ಮನುಷ್ಯ ನೀನು ಅಲ್ಲ ಎನ್ನುತ್ತೇವೆ. ಇದ್ದದ್ದನ್ನ ಇದ್ದಂತೆ ಹೇಳು. ನಿನಗೆ ಯಾರ ಬೇಡ ಎನ್ನುತ್ತಾರೆ. ಸುಳ್ಳಿಗೆ ಸುಳ್ಳು ಎಂತಲೂ ಸತ್ಯಕ್ಕೆ ಸತ್ಯ ಎಂತಲೂ ಹೇಳು.
ಆದರೆ ಅದು ಏನಾಗುತ್ತದೆ ಎಂದರೆ ಆ ಕಾಲಕ್ಕೆ ಕನಸಿನ ಕಾಲದಲ್ಲಿ ಅದು ಕನಸೇ ಸತ್ಯ ಎನ್ನಿಸುತ್ತದೆ. ಕನಸಿನೊಳಗಿರುವಾಗ ಇದು ಕನಸು ಎಂದು ಯಾವ ಪಂಡಿತನಿಗೂ ಎಂಥವನಿಗೂ ಗೊತ್ತಾಗಲ್ಲ. ಕನಸು ಕಾಣುವ ಸಮಯದಲ್ಲಿ ಇದು ಕನಸು ಅಂತ ಯಾವನಿಗೂ ಗೊತ್ತಾಗಲ್ಲ. ಕನಸು ಸತ್ಯ ಅಂತ ಕಾಣಿಸ್ತದ ಇಲ್ಲದ? ಕನಸು ಅಂತ ಯಾರಿಗೆ ಅನ್ಸಂಗಿಲ್ಲ. ನಾವು ಇದನ್ನು ನೆನಪಿನಲ್ಲಿಡಬೇಕು. ಬೇಕಾದಂತ ಪಂಡಿತನಿರಲಿ, ಬುದ್ಧಿವಂತನಾಗಿರಲಿ, ಯೋಗಿ ಇರಲಿ, ತ್ಯಾಗಿ ಇರಲಿ, ಹೇಗೆ ಇರಲಿ, ಕನಸಿನಲ್ಲಿ ಇದು ಕನಸು ಎಂದು ಅವನಿಗೆ ಎಂದು ಅನ್ನಿಸುವುದೇ ಇಲ್ಲ. ಹೀಗಾಗಿ ಅದು ಕನಸಿನಾಗಿದ್ದದ್ದು ಕನಸಿನ ಎಚ್ಚರ. ಅದು ನಿಜವಾದ ಪ್ರಪಂಚ ಎಂದೇ ಅನ್ನಿಸುತ್ತದೆ. ಆ ಕ್ಷಣಕ್ಕೆ ಭ್ರಾಂತಿಯಾಗುತ್ತದೆ. ಭ್ರಾಂತಿ ಎಂದರೆ ಇದೇ, ಕನಸೇ ಸತ್ಯ ಅನ್ನೋದೇ ಭ್ರಾಂತಿ. ಆಮೇಲೆ ಎಚ್ಚರವಾದ ಮೇಲೆ ತಾನೇ ಅನ್ನುತ್ತಾನೆ, ಎಂತ ಭವ್ಯವಾದ ಕನಸು ಬಿದ್ದಿತ್ತು ನನಗೆ ಎಂದು. ಮತ್ತೆ ಕನಸು ಬಿದ್ದಿದ್ದು ಅದು ಖರೆ ಏನು ಎಂದು ಕೇಳಿದರೆ ಅದು ಕನಸು ಸುಳ್ಳು ಅನ್ನುತ್ತಾನೆ. ಮತ್ತೆ ಇದು ಅಂದ್ರೆ ಜಾಗೃತ, ಇದು ನಿಜ ಎನ್ನುತ್ತಾನೆ. ಈ ಜಾಗೃತವನ್ನು ನಿಜ ಅಂತಾನೆ, ಕನಸಿಗೆ ಸುಳ್ಳು ಅಂತಾನೆ. ಇಲ್ಲಿಯೂ ನಿನಗೆ ನಿಜವೆಂದೇನು ಅನ್ನಿಸುತ್ತಿದೆಯೋ ಅದು ಕೂಡ ಕನಸಿನಷ್ಟೇ ಸತ್ಯ. ಇದು ಕನಸು ಸುಳ್ಳು ಎನ್ನಲು ಮತ್ತೊಂದು ಎಚ್ಚರ ಬೇಕಾಗುತ್ತದೆ. ಅದಕ್ಕೆ ಜ್ಞಾನ ಎನ್ನುತ್ತಾರೆ. ಆ ಜ್ಞಾನವಾಗುವವರೆಗೂ ಜಗತ್ತಿಗೆ ಎಚ್ಚರಿಕೆ ಕನಸು, ಕನಸಿನಲ್ಲಿ ನಿದ್ರೆಯ ಕನಸು. ಇದು ಎಚ್ಚರಿದ್ದಾಗಿನ ಕನಸಿದು, ಜಾಗೃತ ಅವಸ್ಥೆ. ಎಚ್ಚರಿಕೆ ಕನಸು ಎಂದು ಯಾರಿಗೂ ಅನ್ನಲಿಕ್ಕೆ ಆಗುವುದಿಲ್ಲ. ಎಚ್ಚರಿದ್ದಾಗ ಜಾಗೃತ ಏನು ಅನುಭವಿಸ್ಲಕತ್ತಿರಲ್ಲ, ಅದು ಎಚ್ಚರ ಇದ್ದಾಗಿನ ಕನಸು ಅಂತ ನಿಮಗ ಅನ್ಸಂಗೇ ಇಲ್ಲ. ರಾತ್ರಿ ನಿದ್ದೆ ಒಳಗಿನ ಕನಸು ಹೆಂಗ ನಿಮಗ ನಿದ್ದೆನ ಕನಸು ಹೆಂಗ ನಿಮಗ್ ಕನಸು ಅನ್ಸಂಗಿಲ್ಲ, ಸತ್ಯ ಅನ್ನಿಸ್ತದೋ, ಈಗ ಎಚ್ಚರಿದ್ದಾಗಿ ಜಾಗೃತ ಏನು ಅನುಭವಿಸ್ಲಕತ್ತೀರಿ, ಇದನ್ನು ಕನಸು ಅಂತ ಅಲ್ಲಿ ಹೆಂಗ ನಿಮ್ಗೆ ಕನಸು ಅಂತ ಅನ್ಸಂಗಿಲ್ಲ, ಅದು ಸತ್ಯ ಅನ್ನಿಸ್ತದೋ, ಇಲ್ಲಿ ಸಹಿತ ನೀವು ನಾಮರೂಪಾತ್ಮಕ ಜಗತ್ತಿನ ಜೊತೆಗೆ ವ್ಯವಹಾರ ಮಾಡ್ಲಕತ್ತೀರಲ್ಲ, ಈ ಎಚ್ಚರಿಕೆ ಒಳಗಿರೋದು ಇದನ್ನೂ ಕನಸು. ವಿಷಮ ಸಂಸಾರವಿದನ್ನು ಕನಸೆಂದರಿ ಅಂತಂದ್ರ ಜ್ಞಾನ ಇದ್ದವನಿಗೆ ಕನಸು ಅಂತ ಅನ್ನಿಸ್ತದ, ಜ್ಞಾನ ಇರ್ಲಾರ್ದವನಿಗೆ ವಿಷಮ ಸಂಸಾರ ನಿಜನೇ. ಇದಕ್ಕೆ ನಾವು ಕನಸು ಅನ್ನಂಗಿಲ್ಲ. ಯಾಕಂತಾನ ಜ್ಞಾನ ಇದ್ದವನಿಗೆ ಕನಸು, ಅಜ್ಞಾನಿಗೆ ಇದು ನಿಜನೇ. ಅದು ಅಜ್ಞಾನಿಗೆ ಜಗತ್ತು ಸತ್ಯ, ಜ್ಞಾನಿಗೆ ಜಗತ್ತು ಮಿಥ್ಯ, ಕನಸು. ಅದಕ್ಕೆ ಎಚ್ಚರಿಕೆಗೆ ಕನಸು ಎಂದು ಯಾರಿಗೂ ಅನ್ನಲಿಕ್ಕೆ ಆಗುವುದಿಲ್ಲ. ಒಮ್ಮೆಲೆ ಅನ್ನಿ ಎಂದು ಜುಲುಮೆಯಿಂದ ಅನ್ನಿಸಬಾರದು, ಯಾರಿಗೂ ಒತ್ತಾಯ ಮಾಡಬಾರದು. ವಿಚಾರದಿಂದಲೇ ಸ್ವಪ್ನ ಜಾಗರಣಗಳೆರಡೂ ಸಮಾನ. ವಿಚಾರ ಮಾಡಿ ನೋಡಿದರೆ ಸ್ವಪ್ನ ಜಾಗೃತ ಎರಡೂ ಸಮಾನನೇ ಅದಾವ. ತಮ್ಮ ತಮ್ಮ ಕಾಲದಲ್ಲಿ ಅವು ಸತ್ಯವೆನಿಸುತ್ತವೆ. ಆ ಅವಸ್ಥೆ ಹೋದೊಡನೆ ಸುಳ್ಳಾಗಿ ಬಿಡುತ್ತವೆ. ಆದ್ದರಿಂದಲೇ ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡರೆ ಬುದ್ಧಿ ಶಾಂತವಾಗುತ್ತದೆ. ಆದ್ದರಿಂದ ವಿಚಾರ ಅತ್ಯಗತ್ಯ. ಜಾಗೃತದೊಳಗ ಸುಳ್ಳು ಜಗತ್ತು, ಕನಸಿನೊಳಗೆ ಹೆಂಗ ನೀವು ಸುಳ್ಳು ಕನಸು ಕಂಡು ಅದನ್ನು ಸುಳ್ಳು ಅಂತ ಹೆಂಗಂತೀರಿ, ಜಾಗೃತದನು ಅಷ್ಟೇ ಸುಳ್ಳು. ಹೀಗಾಗಿ ಇದನ್ನೂ ಖರೆ ಅಲ್ಲ, ಅದನ್ನೂ ಖರೆ ಅಲ್ಲ. ಮತ್ತೆ ಯಾವುದು ಖರೆ? ಜಾಗೃತನೂ ಖರೆ ಅಲ್ಲ, ಸ್ವಪ್ನನೂ ಖರೆ ಅಲ್ಲ ಅಂತಂದ್ರೆ ಯಾವುದು ಖರೆ? ಯಾವುದರ ಒಂದು ಖರೆ ಇರ್ಬೇಕಲ್ಲ.
ಯಾವಾಗ ಕರೆ ಅನ್ನೋದಕ್ಕೆ ಇಷ್ಟು ಚಂದ ಹೇಳ್ತಾರ. ದೃಷ್ಟಾಂತ ಜನಕ ಮಹಾರಾಜನ ದೃಷ್ಟಾಂತ ಹೇಳ್ತಾರ. ಜನಕ ಮಹಾರಾಜ ಕುಂತನ ತುಂಬಿದ ಸಭೆ ಒಳಗ ನರ್ತಕಿ ನೃತ್ಯ ಮಾಡ್ಲಕತ್ತಾಳ, ಹಾಡವ್ರು ಹಾಡ್ಲಕತ್ತಾರ, ಬಾರ್ಸವ್ರು ಬಾರಿಸ್ಲಕತ್ತಾರ, ಕುಣಿಯವ್ರು ಕುಣಿಲಕತ್ತಾರ, ಎಲ್ಲ ಗಾನ ಪಾರ್ಟಿ ಜಬರ್ದಸ್ತ್ ನಡೆದ. ನೋಡ್ಕೋತ 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 ರಾಜಾಗ ಏನ್ ಹತ್ತಿ ಬಿಡ್ತು, ಜಂಪ್ ಹತ್ತಿ ಬಿಡ್ತು. ಜಂಪ್ ಹತ್ತುನ ಕನಸು ಬಂದ್ಬಿಡ್ತಾನೆ. ಕನಸು ಬಂದ ಕೂಡ್ಲೇನೆ ಕನಸಿನಾಗ ಪಕ್ಕದ ವೈರಿ ರಾಜ ಮಿಥಿಲೆಯ ಮೇಲೆ ಆಕ್ರಮಣ ಮಾಡಿಬಿಟ್ಟ. ಆಮ್ನಿದ ಮೇಲೆ ಆಕ್ರಮಣ ಮಾಡಿ ಯುದ್ಧ ಶುರುವಾಯಿತು. ಅಷ್ಟೊತ್ತಿಗೆ ಜನಕ ಮಹಾರಾಜ ಸೋತು ಬಿಟ್ಟ. ಅವನಿಗೆ ಕಟ್ಟಿ ಹಾಕ್ರಿ, ಬಂಧಿಸ್ರಿ ಅಂತೇಳಿ ಆ ಗೆದ್ದ ರಾಜ ಆದೇಶ ಮಾಡಿದ. ಸೈನಿಕರು ಬೆನ್ನತ್ತಿ ಬಿಟ್ರು. ಇವ ಓಡ್ದ ಓಡ್ದ ಓಡ್ದ. ಎಷ್ಟು ದೂರ ಓಡಿದ್ನು ಅಂತಂದ್ರ, ಎಷ್ಟು ದೂರ ಓಡ್ದ, ಆ ಒಂದು ಮಿಥಿಲೆಯ ಬೌಂಡ್ರಿ ದಾಟ ತನಕ ಓಡಿಬಿಟ್ಟ. ಓಡಿ ಪಕ್ಕದ ರಾಜ್ಯಕ್ಕೆ ಒಳಗೆ ಹೊಕ್ಕೊಂಬಿಟ್ಟ. ಅವ್ರು ಬಿಟ್ಬಿಟ್ರು. ಬೇರೆ ರಾಜ್ಯದಾಗ ಸೈನಿಕರು ಹೋಗಿ ಇವನಿಗೆ ಹಿಡಿಲಕ್ ಬರಂಗಿಲ್ಲ. ಅಷ್ಟೊತ್ತಿಗೆ ಅವನ್ನೆಲ್ಲ ಬಟ್ಟೆ ಗಿಟ್ಟಿ ಹರಿದು ಚಿಂದಿ ಆಗಿ ವಿಕಾರಿ ಆಗಿದ್ದ, ಆದಂಗಾಗಿದ್ದ. ಮೈ ಎಲ್ಲ ಗಾಯಗಳಾಗಿದ್ದು. ಮತ್ತೀಗ ಹಸಿವಾಗ್ಯದ, ನೀರಡಿಕೆ ಊಟ ಬೇಕಾಗಿತ್ತು. ಅವನೇನ್ ಮಾಡ್ದ, ಎಲ್ಲೆಲ್ಲ ಹೋಗಿ ಭಿಕ್ಷೆ ಬೇಡ್ದ. ಬೇಕಾದಂಗ ದಪ್ಪ ಎತ್ತರ ಕ್ಯಾಂಪ್ಗ ಇಷ್ಟು ಚಲೋ ಅದಿ, ದುಡ್ಕೊಂಡು ತಿಲ್ಲಕ್ಕೆ ಏನಾಗ್ಯದ ಅಂತ ಹೇಳಿ ಅಪಮಾನ ಮಾಡಿ ಮಾಡಿ ಎಲ್ಲೋ ಒಬ್ಬರು ಅವನಿಗೆ ಭಿಕ್ಷೆ ಹಾಕಿದ್ರು. ಇನ್ನೇನದು ತಗೊಂಡು ತಿನ್ಬೇಕಂತ ಹಿಂಗ್ ತಗೊಂಡು ಬಾಯಿಗೆ ಇಟ್ಕೊಳ್ಳೋ ಟೈಮ್ ಒಳಗೆ ಒಂದು ಗೂಳಿ ಬಂದು ಹಾಯ್ದು ಬಿಡುತ್ತೆ ಅವನಿಗೆ. ಕೈ ಅಂದೆಲ್ಲ ತೆಳಗೆ ಬಿತ್ತು. ತೆಳಗೆ ಬಿದ್ದು ಕೂಡಲೇ ಎತ್ತರ ಆಗ್ಬಿಡುತ್ತೆ. ಎತ್ತರ ಆದಾಗ ಅಲ್ಲಿ ನೋಡಿದ್ರೆ ಗಾನ ಪಾರ್ಟಿ ಚಾಲು ಅದ. ಹಾಡೋರು ಆಡ್ಲಕತ್ತಾರ, ಕುಣಿಯವ್ರು ಕುಣಿಲಕತ್ತಾರ, ಬಾರ್ಸವ್ರು ಬಾರಿಸ್ಲಕತ್ತಾರ. ರಾಜಾಗ ಒಂದೇ ಸಲ ವಿಚಿತ್ರ ಅನಿಸ್ಬಿಡುತ್ತೆ. ಏನಿದು ಜಾಗೃತಾವಸ್ಥೆಯಲ್ಲಿ ಇಲ್ಲೇನು ಗಾನ ಪಾರ್ಟಿ ನೋಡ್ಲಕತ್ತೀನಿ, ಇದು ಕರೆನೋ? ಸ್ವಪ್ನಾವಸ್ಥೆಯಲ್ಲಿ ವೈರಿ ರಾಜನಿಂದ ಸೋತು ಪಕ್ಕದ ರಾಜ್ಯದಲ್ಲಿ ಹೋಗಿ ಭಿಕ್ಷೆ ಬೇಡಿ ಬಿಕಾರಿಯಾಗಿನಲ್ಲ, ಅದು ಕರೆನೋ? ಅವನಿಗೆ ಒಂದೇ ಕ್ವಶನ್, ಏ ಸಚ್ಚೈ ಕ್ಯಾ ಓ ಸಚ್ಚೈ, ಯಾವುದು ಸತ್ಯ, ಯಾವುದು ಸತ್ಯ? ಎಲ್ಲ ಪಂಡಿತರಿಗೆ ಕ್ವಶನ್ ಕೇಳ ಪಂಡಿತರು ಶಾಸ್ತ್ರದಾಗ ಹುಡುಕಿದ್ರು. ಕನಸಿನಾಗ ಹಿಂಗಾಗಿ, ಜಾಗೃತದಾಗ ಹಂಗಿತ್ತಂದ್ರೆ ಯಾವುದು ಖರೆ, ಯಾವುದು ಖರೆ, ಯಾವುದು ಖರೆ, ಯಾವುದು ಖರೆ, ಏನೂ ಗೊತ್ತಾಗಲ್ಲ. ಅವಾಗ ಅಷ್ಟಾವಕ್ರ ಮಹಾಮುನಿ ಬರ್ತಾನ, ರಾಜಗುರು ಬಂದಾಗ ರಾಜಗುರುಗಳ ಮುಂದೆ ಇಡ್ತಾನ ಪ್ರಶ್ನೆ, ಏ ಸಚ್ಚೈ ಕ್ಯಾ ಓ ಸಚ್ಚೈ, ಏ ಸಚ್ಚೈ ಕ್ಯಾ ಓ ಸಚ್ಚೈ. ಅವಾಗ ರಾಜ ಹೇಳ್ತಾನ, ಏ ಬಿ ಝೂಟ್ ಹೈ ಓ ಬಿ ಝೂಟ್ ಹೈ, ಎರಡೂ ಸುಳ್ಳ, ಇದನ್ನು ಸುಳ್ಳದ. ನೀನೇನಿದೆ ನೋಡಕತ್ತಿದ ಗಾನ ಪಾರ್ಟಿ ಜಾಗೃತಾವಸ್ಥೆ ಒಳಗ ಇದನ್ನು ಸುಳ್ಳದ, ಮತ್ತ ಅದನ್ನು ಸುಳ್ಳದ. ಕನಸಿನೊಳಗ ನೀನು ಇನ್ನೊಬ್ಬ ರಾಜನಿಂದ ಸೋತು ಭಿಕಾರಿಯಾಗಿದೆಲ್ಲ, ಅದನ್ನು ಸುಳ್ಳದ, ಎರಡೂ ಸುಳ್ಳದ. ಸತ್ಯಕ್ಕೊಂದ್ಸ ಇದೆ. ಸತ್ಯ ಯಾವುದಂತಂದ್ರ, ಈಗ ನೀನು ಜಾಗೃತಾವಸ್ಥೆಯಲ್ಲಿ ಗಾನ ಪಾರ್ಟಿಗೆ ಸಾಕ್ಷಿಯಾಗಿ ನೋಡ್ಲಕತ್ತಿದಲ್ಲ, ಗಾನ ಪಾರ್ಟಿ ಸುಳ್ಳದ, ಅದನ್ನು ನೋಡುವ ಸಾಕ್ಷಿ ನೀನೇನದಿಯಲ್ಲ. ಮತ್ತ ಸ್ವಪ್ನಾವಸ್ಥೆಯಲ್ಲಿ ಹೋಗಿ ಭಿಕಾರಿ ಆಗಿದ್ದಂತ ಒಂದು ದೃಶ್ಯವನ್ನು ನೀನು ನೋಡಿ ಹೇಳಕತ್ತಿದೆಯಲ್ಲ, ಆ ದೃಶ್ಯನ ನೋಡಿದವನಿಲ್ಲೋ ನಾವು. ಕನಸನಾಗ ಒಬ್ಬ ಭಿಕಾರಿ ಹೋಗಿ ಭಿಕ್ಷೆ ಬೇಡಿದ್ದು, ಸೋತದ್ದು,
ನೋಡಿದ ಒಬ್ಬ ಹೋದನಿಲ್ಲ ನಿಮ್ಮೊಳಗೆ? ಜ್ಞಾನ ಪಾರ್ಟಿ ನೋಡಿದ ಒಬ್ಬ ಹೋದನ? ಅವ ಯಾವ ನೋಡಿದವ ಸಾಕ್ಷಿ ಕೂಟಸ್ಥ ಏನದನಲ್ಲ, ನಿರ್ವಿಕಾರಿ ಏನದನಲ್ಲ, ಅದು ಒಂದೇ ಸತ್ಯ, ಅದೇ ಬ್ರಹ್ಮ. ಮತ್ತದು ಬೇರೆ ಯಾರು ಅಲ್ಲ, ಅದು ನನ್ನ ಸ್ವರೂಪನೇ ಆದ, ಅದು ಸತ್ಯ. ಈ ರೀತಿಯಾಗಿ ತಿಳ್ಕೊಂಡ್ರೆ ತಾನು ತನ್ನ ಸ್ವರೂಪ ನಿರ್ವಿಕಾರವಾದಂತ ತನ್ನ ಸ್ವರೂಪ ಏನದಲ್ಲ ಅದು ಸತ್ಯ. ಮಾಯೆಯಿಂದಾಗಿ ಅದು ಒಂದ್ ಕಡೆ ರಾಜನಾಗಿ ತೋರ್ಸದ, ಒಂದ್ ಕಡೆ ಭಿಕಾರಿಯಾಗಿ ತೋರ್ಸದ. ಆದ್ರ ಆ ನೋಡುವ ಸತ್ಯಕ್ಕೆ ಏನರೆ ಭಿಕಾರಿ ಆಗಿದ್ದಕ್ಕ ಆ ಕೂಟಸ್ಥನಿಗೆ ಏನರೆ ಅಪಮಾನ ಆಗ್ಯದ, ಗಾನ ಪಾರ್ಟಿ ನೋಡ್ಲಕ್ ಕೂತಂತ ರಾಜ ಆಗಿ ಕುಂತದ್ದಕ್ಕ ಆ ಕೂಟಸ್ಥಗೆ ಏನಾರ ಸನ್ಮಾನ ಆಗ್ಯದ, ಆ ಕೂಟಸ್ಥನೊಳಗೆ ಏನಾರ ಪರಿಣಾಮ ಆಗ್ಯದ, ಸುಖ ಆಗ್ಯದ, ದುಃಖ ಆಗ್ಯದ. ರಾಜ ಆದಾಗ ಏನ್ ಸುಖ ಆಗ್ಯದ, ಆ ಸುಖ ಕೂಟಸ್ಥನಿಗೆ ಏನಾರ ಆಯ್ತಾ? ಭಿಕಾರಿ ಆದಾಗ ಏನು ದುಃಖ ಆಯ್ತು, ಆ ದುಃಖ ಆ ಕೂಟಸ್ಥನಿಗೆ ಏನಾರ ಸಂಬಂಧ ಆಯ್ತಾ? ಹೀಗಾಗಿ ಈ ಒಂದು ಕೂಟಸ್ಥ ಆದ್ರೂ ಅಷ್ಟೇ, ರಾಜ ಆದ್ರೂ ಅಷ್ಟೇ, ಭಿಕಾರಿ ಆದ್ರೂ ಅಷ್ಟೇ, ಆ ಕೂಟಸ್ಥನಿಗೆ ಯಾವ ವಿಕಾರನೂ ಇಲ್ಲ, ಅದಕ್ಕ ಅವನಿಗೆ ಸಂಬಂಧ ಇಲ್ಲ. ಈ ರೀತಿಯಾದಂತ ಒಂದು ಸ್ಥಿತಿ ಏನದಲ್ಲ, ಅಂತ ಒಂದು ನಿರ್ವಿಕಾರವಾದಂತ ಸ್ಥಿತಿ ಯಾವುದೇ ಜೀವ ಜಗತ್ತು ಈಶ್ವರ ಜಾಗ್ರ ಸ್ವಪ್ನಗಳಲ್ಲಿ ಉಂಟಾಗುವ ಯಾವ ಘಟನೆಗಳಿಂದ ತನಗೆ ಉಪದ್ರವ ಆಗಲಾರದಂತ ಒಂದು ಸ್ಥಿತಿಯಲ್ಲಿ ಇರುವಂತಹ ಒಂದು ವಸ್ತು ಏನದಲ್ಲ, ಆ ವಸ್ತುನೇ ತಾನು ಎಂದು ತಿಳಿದುಕೊಳ್ಳುವ ಜ್ಞಾನಕ್ಕೆ ಮೋಕ್ಷ ಎನ್ನುತ್ತಾರೆ. ಇಲ್ಲಿ ಹೇಳುತ್ತಾರೆ, ಈ ವಿಷಯ ಸಾವಕಾಶವಾಗಿ ಯಾವಾಗಲಾದರೂ ಅನುಕೂಲವಾದಾಗ ಪ್ರಪಂಚದ ಎಲ್ಲ ಕೆಲಸ ಮುಗಿದ ಮೇಲೆ ಎಂದರೆ ಅಷ್ಟರೊಳಗೆ ನೀನೇ ಮುಗಿದು ಹೋದರೆ ಅದರ ವಿಚಾರವನ್ನೇ ಮಾಡುವುದಿಲ್ಲ. ಬಹಳಷ್ಟು ಜನರು ಏನಂತಾರ, ಸಂಸಾರದ ಜವಾಬ್ದಾರಿ ಬಹಳದರಿ, ಇದು ಮಾಡುವ ಸಮಯದಲ್ಲಿ ಅವೆಲ್ಲ ತಲೆಗೆ ಹಾಕೊಂಡು ಕುಂತರು ಹೆಂಗ, ಎಲ್ಲ ಪ್ರಪಂಚದ ಕೆಲಸ ಮುಗಿದ ಮೇಲೆ ನಾವು ನಿಮ್ಮ ವಿಚಾರಕ್ಕೆ ಬರ್ತೀವಿ ಅಂತಾರ. ಆ ಪ್ರಪಂಚದ ಕೆಲಸ ಮುಗಿಯುವಷ್ಟರಲ್ಲಿ ನಿನ್ನ ಆಯುಷ್ಯ ಮುಗಿದ್ರ ಯಾವಾಗ ಬರ್ತಪ್ಪ ನೀನು ಅಂತ ಕೇಳಕತ್ತಾರ. ಮುಗಿದ ಮೇಲೆ ಅಂತಂದ್ರ ಅದು ಮುಗಿಯೋದ್ರೊಳಗೆ ನೀನೇ ಮುಗಿದು ಹೋದರೆ ಅದರ ವಿಚಾರವನ್ನೇ ಮಾಡುವುದಿಲ್ಲ ಬಹಳಷ್ಟು ಜನರು. ಕನಿಷ್ಠ ಪಕ್ಷ ಪೆನ್ಷನ್ ಆದ ಮೇಲೆ ತೀರಾ ಕನಿಷ್ಠ ಪಕ್ಷ ಅದು. ರಿಟೈರ್ ಆದ ಮೇಲೆ ಆದ್ರೂ ಒಂದಿಷ್ಟು ಬ್ರಹ್ಮಜ್ಞಾನಕ್ಕೆ ಬಂದ್ರ ಪೂರ್ತಿ ಕನಿಷ್ಠ ಪಕ್ಷದ್ದು. ನನ್ನ ಜೊತೆಗೆ ಒಂದಿಷ್ಟು ಮಂದಿ ರಿಟೈರ್ ಆದವರಿಗೆ ಬಸವರಾಜಪ್ಪ ಗುರುಗಳ ಬಳಿ ಕರ್ಕೊಂಡು ಹೋಗ್ತಿದ್ದೆ. ಅವ್ರಿಗೇನು ತಿಳಿತಿದ್ದಿಲ್ಲ, ನಮಗೆ ತಿಳಿತಿತ್ತು. ತಿಳಿದವ್ರದು ಮುಖ ಅರಳುತ್ತದ, ತಿಳಿಲಾರ್ದವ್ರ ಮುಖ ಗಂಟಾಗಿರ್ತದೆ. ಆ ಗಂಟು ಬಿಚ್ಚಬೇಕಾದ್ರೆ ಅವರು ಮೊದಲಿಂದ ಕೇಳ್ಕೊತ್ ಬಂದ್ರೆ ಗಂಟು ಬಿಚ್ಚಿ ಅರಳುತ್ತದೆ. ಮೊದಲಿಂದ ಏನು ಗೊತ್ತೇ ಇಲ್ಲ, ಒಂದೊಂದು ಶಬ್ದದ ಬಗ್ಗೆ ಅರ್ಥ ಇತ್ತು ಅಂದ್ರೆ ಒಂದು ವಾಕ್ಯ ಅರ್ಥ ಆಗ್ತದೆ. ಒಂದು ವಾಕ್ಯದೊಳಗೇನು 3-4 ಶಬ್ದಗಳು ನಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಮುಖ ಗಂಟಾಗ್ಲದ್ರೆ ಏನಾಗ್ತದೆ. ಹೀಗಾಗಿ ಅವ್ರು ಬಸವರಾಜಪ್ಪ ಗುರುಗಳು ಹೇಳ್ತಿದ್ರು, ಆ ಶರಣ ಬಸವ ಸಣ್ಣವಿದ್ದಾಗ ಹಿಡಿದು ಅದೇ ಮಾಡ್ಕೊತ ಬಂದಾನ. ಹಿಂಗಾಗಿ ಅವನಿಗೆ ಚಂದ ತಿಳಿತದ. ನೀವು ರಿಟೈರ್ ಆಗೋ ತನಕ ಏನೂ ಅದರ ತೆಲಿನೇ ಹಾಕಿಲ್ಲ, ಈಗ ರಿಟೈರ್ ಆದ್ಮೇಲೆ ಒಮ್ಮೆ ಬ್ರಹ್ಮಜ್ಞಾನಕ್ಕೆ ಬರ್ತೀನಿ ಅಂತಂದ್ರೆ ನಿಮ್ಗೆ ತಿಳಿಬೇಕಾದ್ರೆ ಈಗ ನೀವು ಈ ಅಂಕ್ಲಿಕ್ ಹಿಡ್ದಂಗೆ ಆಗ್ತದ. ಅದಕ್ಕೆ ಒಮ್ಮೆ ತಿಳಿ ಅಂದ್ರೆ ಹೆಂಗೆ ತಿಳಿತದ ನಿಮಗ ಅಂತಿದ್ರು. ಹಂಗೆ ಬಹಳಷ್ಟು ಜನರು ಕನಿಷ್ಠ ಪೆನ್ಷನ್ ಆದ್ಮೇಲೆ ಯಾರು ಸೇರ್ತಾರಲ್ಲ ಅವರೇ ಬಹಳ ಕನಿಷ್ಠ ರೀತಿಯಾದಂತ ಒಂದು ಸೇರ್ಪಡೆ ಅದ. ಲಾಸ್ಟಿಗಾದ್ರೂ ಇದು ಅಡ್ಮಿಷನ್ ಆಗಬೇಕು, ಅಲ್ಲಿಯವರೆಗೆ ಇದರ ಕಡೆಗೆ ಹಣಿಕೆ ಕೂಡ ಹಾಕುವ ಹಾಗೆ ಇಲ್ಲ. ಅಲ್ಲಿಂದ ಮುಂದೇನು ಕೆಲಸ ಇರುವುದಿಲ್ಲ, ಆಮೇಲೆ ಮಾಡುತ್ತೇನೆ ಎನ್ನುತ್ತಾರೆ. ಆಮೇಲೆ ಕೆಲವರಿಗೆ ಕಣ್ಣು ಕಾಣಿಸುವುದಿಲ್ಲ, ಕಿವಿಯು ಕೇಳಿಸುವುದಿಲ್ಲ,
ಕಾಲಿಗೆ ವಾತ ಅಂತಾರೆ, ಎಲ್ಲಿಗೂ ಹೋಗುವ ಹಾಗಿಲ್ಲ, ಬರುವ ಹಾಗಿಲ್ಲ, ಹೇಳಿದರೆ ಕೇಳಿಸುವ ಹಾಗಿಲ್ಲ, ನೋಡಿದರೆ ಕಾಣಿಸುವ ಹಾಗಿಲ್ಲ. ಆಮೇಲೆ ಅವನು ಅಧಿಕಾರಿ, ವೇದಾಂತ ಕೇಳಲಿಕ್ಕೆ ಮುದುಕರಾಗಿರಬೇಕು ಅಂತ ಹಿಂಗ್ ತಿಳ್ಕೊತಾನೆ. ಕನಿಷ್ಠ ಪಕ್ಷಕ್ಕೆ ಮೊಮ್ಮಕ್ಕಳಾದರೂ ಅವನು ಕಂಡಿರಬೇಕು. ಸಾಮಾನ್ಯ ಜನರ ಬುದ್ಧಿ ಒಳಗೆ ಏನದಂತಂದ್ರೆ ಮಕ್ಕಳು ಮೊಮ್ಮಕ್ಕಳು ಆದ್ಮೇಲೆ ಈ ವೇದಾಂತಕ್ಕೆ ಬರ್ಬೇಕಂತ ಒಂದು ಅಭಿಪ್ರಾಯ ಅದ. ಇವೆಲ್ಲ ಲೌಕಿಕರ ಶಾಸ್ತ್ರಗಳು. ಇವರೆಲ್ಲ ಲೌಕಿಕರು ಅಂತಂದ್ರ ಈ ಸಂಸಾರದಾಗ ಮುಳುಗಿದವರು ಆಡ ಮಾತುಗಳು. ಈ ಜ್ಞಾನ ಶಾಸ್ತ್ರದ ಮೇಲೆ, ಈ ರೀತಿಯಾದ ಜ್ಞಾನದ ಶಾಸ್ತ್ರದ ಮೇಲೆ ಅವು ಕುಳಿತಿವೆ. ಇದನ್ನು ಕೆಳಗೆ ಹಾಕಿ ತಾವು ಮೇಲೆ ಕುಳಿತಿವೆ. ಈ ಬ್ರಹ್ಮಜ್ಞಾನವನ್ನು ಕೆಳಗೆ ಹಾಕಿ ಇವ್ರು ಹೇಳ್ತಾರೆ ಮುದುಕರಾದ್ಮೇಲೆ ಹೋಗ್ಬೇಕ್ರಿ, ವಯಸ್ಸಿದ್ದಾಗ ಬ್ರಹ್ಮಜ್ಞಾನಕ್ಕೆ ಹೋದ್ರ ಹೆಂಗ, ಜೀವನದಾಗ ಇಂಟ್ರೆಸ್ಟ್ ಕಳ್ಕೊಂಡು ಬಿಟ್ರಿ ಅಂತಂದ್ರೆ ಸಂಸಾರ ಹೆಂಗ್ ಮಾಡ್ತೀರಿ ಅಂತೇಳಿ ಇಂಥವೆಲ್ಲ ಹೇಳಿದ್ದಕ್ಕ ಈ ಲೌಕಿಕ ಶಾಸ್ತ್ರಗಳು ಏನಾಗ್ಯಾವ ಅಂತಂದ್ರ ಬ್ರಹ್ಮಜ್ಞಾನವನ್ನ ಕೆಳಗೆ ಹಾಕಿ ಅವ ಮ್ಯಾಲ ಕೂತ್ ಬಿಟ್ಟವ. ಜನರು ಅವುಗಳನ್ನೇ ಒಪ್ಪುತ್ತಾರೆ ವಿನಃ ಇದನ್ನು ಒಪ್ಪುವುದಿಲ್ಲ. ಮನಸ್ಸಿನಿಂದ ಈಗ ನೋಡಿ, ಒಬ್ಬ ಮನುಷ್ಯನ ಉದಾಹರಣೆಯನ್ನೇ ತೆಗೆದುಕೊಂಡರೆ ಎಲ್ಲರಿಗೂ ತೆಗೆದುಕೊಂಡ ಹಾಗೆ ಆಗುತ್ತದೆ. ಯಾವ್ದಾರ ಒಬ್ಬ ಮನುಷ್ಯನ ಉದಾಹರಣೆ ತಗೊಂಡ್ರ ಎಲ್ಲರದು ಹೇಳ್ದಂಗ ಆಗ್ತದ. ಈಗ ನೋಡಿ, ನಮಗೆ ಇರುವವು 3 ಅವಸ್ಥೆಗಳು. ದೈಹಿಕ ದೃಷ್ಟಿಯಿಂದ ಬಾಲ್ಯ ಅನ್ನುವುದು ಒಂದು ಅವಸ್ಥೆ. ಸಾಧಾರಣವಾಗಿ 12-14 ವರ್ಷಗಳವರೆಗೆ ಅದು ಇರುತ್ತದೆ. ಅದನ್ನು ನಾವು ಅನುಭೋಗಿಸುತ್ತೇವೆ, ಅನುಭೋಗಿಸಿಯೇ ಬಂದಿದ್ದೇವೆ. ಆಮೇಲೆ ಮತ್ತೊಂದು ಅವಸ್ಥೆ ಬರುತ್ತದೆ, ಸರ್ವ ಅನರ್ಥಗಳಿಗೂ ಕಾರಣೀಭೂತವಾದ ಒಂದು ಅವಸ್ಥೆ. ಅದು ಪ್ರಾಯ ಯೌವನ ಅಂದ ಮೇಲೆ ಎಲ್ಲ ಅನರ್ಥಗಳಿಗೆ ಕಾರಣವಾಗಿರದೆ ಈ ಒಂದು ಪ್ರಾಯ ಯೌವನ. ಹೀಗಾಗಿ ಅದು ಯೌವನ ಅಂದ ಮೇಲೆ ಮುಗಿದೇ ಹೋಯಿತು. ಅವನು ನೆಲದ ಮೇಲೆ ಓಡಾಡುವುದೇ ಇಲ್ಲ. ಬೇಕಾದದ್ದು ಮಾಡಿಯೇನು ಎಂದು ನೆಲವನ್ನು ಒದ್ದು ನೀರು ತೆಗೆದೇನು ಎನ್ನುತ್ತಾನೆ. ಆದರೆ ಕಣ್ಣಲ್ಲಿ ನೀರು ಬರುವುದನ್ನು ಮಾತ್ರ ಮರೆಯುತ್ತಾನೆ. ಒದ್ದಾಡಿ ಸಂಸಾರ ಮಾಡಿದ ನಾಂಗ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತೇಳಿ ನೆಲ ಒದ್ದು ನೀರು ತೆಗಿತೀನಿ ಅನ್ನೋಷ್ಟು ಅವನ ಮೇಲೆ ಧೈರ್ಯ ಇರ್ತದ. ಯೌವನದಾಗ ಹಂಗೆಲ್ಲ ಮಾಡ್ತಾನ. ಯೌವನದಾಗ ಸಂಸಾರ ಮಾಡಿದ ಮೇಲೆ ಯೌವನದಲ್ಲಿ ನೆಲ ಒದ್ದು ನೀರು ತೆಗೆದವನಿಗೆ ಮುಂದದು ಸುಖ ಅನುಭವಿಸುವುದವನಿಗೆ ಅದು ಕೊನೆಗೆ ದುಃಖನು ಕಟ್ಟಿಟ್ಟ ಬುತ್ತಿ. ಕೊನೆಗೆ ಒಂದು ದಿನ ಕಣ್ಣಾಗ್ನೂ ನೀರು ಬರ್ತಾವನ್ನೋದೇ ಮರ್ತು ಬಿಟ್ಟಿರ್ತಾನವ. ಇಂತಹ ಚೇಷ್ಟೆಗಳನ್ನು ಮಾಡುತ್ತಾ ತನ್ನ ಮನಸ್ಸಿಗೆ ಬಂದಂತೆ ಮಾಡುತ್ತಾನೆ. ಅಂತರ್ ನೋಡ್ರಿ, ಯಂಗ್ ಬ್ಲಡ್, ಹರಿದ ವಯಸ್ಸು, ಮಾತಾಡ್ತಾನ ಮಾಡ್ತಾನ ಅಂತ ಅಂತಾರಂತಂದ್ರ ಅವ ಯೌವನದ ಒಂದು ಸೊಕ್ಕಿನಾಗದನು ಅಂತ ಲೆಕ್ಕ. ಮುಂದೆ ಏನಾಗ್ತದ ಪರಿಣಾಮ ಅನ್ನೋದು ಅವನಿಗೆ ಗೊತ್ತಿಲ್ಲ. ಬುದ್ಧಿಯು ಒಂದಿಷ್ಟು ಹದವಾಗಿರುತ್ತದೆ, ಬೆಳೆದಿರುತ್ತದೆ, ಪ್ರೌಢವಾಗಿರುತ್ತದೆ. ಬಾಲ್ಯದಲ್ಲಿಯಕ್ಕಿಂತಲೂ ಈ ಯೌವನದಲ್ಲಿ ಒಂದಿಷ್ಟು ಜ್ಞಾನ ಎಷ್ಟೋ ಹೆಚ್ಚಾಗಿರುತ್ತದೆ. ಮುಂದೆ ಒಂದು ಕ್ರಮದಿಂದ ಅದು ಇಳಿಯತೊಡಗುತ್ತದೆ. ಯೌವನನು ಹೋಗಿ ವರ್ಷ ಮೆಲ್ಲನೆ ಇಳಿಯುತ್ತಾ ಹಲವು ವಿಕಾರ ಆಗತೊಡಗುತ್ತದೆ. ಈ ದೇಹವೇ ವಿಕಾರ ರೂಪ ಆಗಿಬಿಡ್ತದ. ಯೌವನದಾಗ ಇದ್ದಾಗ ಹೆಂಗಿರ್ತದ, ಆಮೇಲೆ ಮುದುಕಾದ್ಮೇಲೆ ಈ ದೇಹ ಒಂದು ನಮೂನಿ ಆಗಿಬಿಡ್ತದ, ಏನೇನೋ ಆಗಿ ಹೋಗಿ ಬಿಡುತ್ತದೆ. ಈ 3 ಅವಸ್ಥೆಗಳು ಎಲ್ಲರಿಗೂ ಗೊತ್ತು, ಪ್ರಸಿದ್ಧವಾದ ಅವಸ್ಥೆಗಳಿವು. ಬಾಲಕ, ಯುವಕ, ಮುದುಕ. ಇಲ್ಲೇ ಒಂದು ಎಚ್ಚರಿಕೆ ಕೊಡುತ್ತಾರೆ ಮಹಾಲಿಂಗ ರಂಗರು. ನೋಡು, 2 ಅವಸ್ಥೆಗಳಲ್ಲಿ ಸ್ವತಂತ್ರ ಎನ್ನುವುದು ಇರುವುದಿಲ್ಲ. ಬಾಲ್ಯ ವಾರ್ಧಕ್ಯಗಳೊಳೆ ತಿಲ್ಲ, ಬಾಲ್ಯ ವಾರ್ಧಕ್ಯಗಳೊಳೆ ಎನಿತಿಲ್ಲ ತನಗೆ ಸ್ವಾತಂತ್ರ್ಯ. ಬಾಲ್ಯದಲ್ಲಿ ಸ್ವಾತಂತ್ರ್ಯ ಇಲ್ಲ, ಮುಪ್ಪಿನ ಅವಸ್ಥೆ ಒಳಗೂ ಸ್ವಾತಂತ್ರ್ಯ ಇಲ್ಲ. ಹುಡುಗತನದೊಳಗೆ ಬಾಲ್ಯದಲ್ಲಿ ಸ್ವಾತಂತ್ರ್ಯ ಇಲ್ಲ, ಅದರಂತೆ ಮುಪ್ಪಿನ ಅವಸ್ಥೆಯಲ್ಲಿ ನಿನಗೆ ಸ್ವಾತಂತ್ರ್ಯ ಎಂಬುದು ಇಲ್ಲ.
ಯಾಕೆಂದರೆ ಹುಡುಗರಾಗಿದ್ದಾಗ ತಾಯಿ ತಂದೆಗಳ ಅಳುಕಿನಲ್ಲಿರಬೇಕು, ತಿಳುವಳಿಕೆ ಇರುವುದಿಲ್ಲ. ಇದು ಮೊದಲನೆಯದ್ದು. ಏನನ್ನು ಹೇಳಿದರೂ ಪ್ರೌಢ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲಾರ ಆ ಬಾಲ್ಯ ಬುದ್ಧಿಯೊಳಗೆ. ಮುದುಕನಾದ ಮೇಲೆ ಆ ಮೆದುಳು ಹಣ್ಣಾಗಿ ಹೋಗಿರುತ್ತದೆ. ಹಣ್ಣಾದ ಅರಿವೆಯೊಳಗೆ ಉಸುಕು ತುಂಬಿ ಅದನ್ನು ಕಟ್ಟಿ ಇಡುತ್ತೇವೆಂದರೆ ಆ ಉಸುಕ ಹಾಕಿ ಮೇಲೆತ್ತಿದರೆ ಅರಿವೆ ಹರಿದೇ ಹೋಗುತ್ತದೆ. ಮೆತ್ತಗಾಗಿಬಿಟ್ಟದ ಬಟ್ಟಿ, ಹಳೀ ಬಟ್ಟಿ ಆಗ್ಯದ. ಸುಮ್ಮನೆ ಹಿಂಗೆ ಹಿಡಿದ್ರೆ ಹರಿಯಂಗಾಗ್ಯದ. ಅದ್ರೊಳಗೆ ಉಸುಕ್ ಹಾಕಿ ಮ್ಯಾಲ ಕಟ್ತೀನಿ ಅಂದ್ರೆ ಹೆಂಗಾಗ್ತದ? ಅದು ಉಸುಕಿನ ಬಟ್ಟಿ ಹರಿದು ಹೋಗ್ಬಿಡ್ತದೆ. ಹಾಗೆಯೇ ಮುಪ್ಪಿನ ಅವಸ್ಥೆಯೊಳಗೆ ತನ್ನ ದೇಹದ ಮೇಲೆಯೇ ತನಗೆ ಸ್ವಾಧೀನ ಉಳಿಯುವುದಿಲ್ಲ. ಇನ್ನೊಬ್ಬರು ಬೇಕಾಗುತ್ತಾರೆ. ಕುಳಿತವನಿಗೆ ತನ್ನಷ್ಟಕ್ಕೆ ತಾನೇ ಏಳಲಿಕ್ಕೆ ಸಹ ಆಗುವುದಿಲ್ಲ. ಒಮ್ಮೊಮ್ಮೆ ಒಬ್ಬರು ಹಿಡಿದು ಕೂಡಿಸಬೇಕಾಗುತ್ತದೆ, ಮಲಗಿಸಬೇಕಾಗುತ್ತದೆ. ಅದೂ ಒಂದು ರೀತಿಯ ಪರತಂತ್ರವೇ. ಆದ್ದರಿಂದ ಈ ಎರಡೂ ಅವಸ್ಥೆಗಳಲ್ಲಿ ಎಳ್ಳೆನಿತಿಲ್ಲ ತನಗೆ ಸ್ವಾತಂತ್ರ್ಯ. ಮುದುಕಾದ ಮೇಲೂ ಸ್ವಾತಂತ್ರ್ಯ ಇಲ್ಲ, ಸಣ್ಣ ಹುಡುಗರಿದ್ದಾಗೂ ಸ್ವಾತಂತ್ರ್ಯ ಇಲ್ಲ. ಅದಕ್ಕೆ ಏನಾರ ಸಾಧನೆ ಮಾಡಬೇಕಾದ್ರೆ ಯೌವನದಾಗೆ ಮಾಡಬೇಕು. ಆದ್ದರಿಂದ ಯೌವನದಲ್ಲಿ ತನ್ನ ಆಧೀನವಾದ ಸ್ವಾತಂತ್ರ್ಯ ಮುಳ್ಳಲ್ಲಿ ಏನದಪ್ಪ ಅಂತಂದ್ರೆ ಯೌವನದಾಗ ಸ್ವಾತಂತ್ರ್ಯ ಆದ್ರೆ ಎಂತ ಸ್ವಾತಂತ್ರ್ಯ ಮುಳ್ಳಲ್ಲಿ ಅದ. ಯೌವನದಲ್ಲಿ ತನ್ನ ಆಧೀನವಾದ ಸ್ವಾತಂತ್ರ್ಯ ಮುಳ್ಳಲ್ಲಿ ಇದ್ದುದರಲ್ಲಿಯೇ ನಮಗೆ ಸ್ವಾತಂತ್ರ್ಯವಿರೋದು ಈ ಯೌವನಾವಸ್ಥೆಯಲ್ಲಿ, ಪ್ರೌಢಾವಸ್ಥೆಯಲ್ಲಿ. ಮುಪ್ಪು ಬರುವ ತನಕ ಎಂದು ಇಟ್ಟುಕೊಳ್ಳಿ. ಆ ಸ್ವಾತಂತ್ರ್ಯ ನಿನಗೆ ಯಾವ ಅವಸ್ಥೆಯಲ್ಲಿ ಇರುತ್ತದೆಯೋ ಆಯಾ ಅವಸ್ಥೆಯಲ್ಲಿ ನೀನು ಏನು ಮಾಡಬೇಕು ಗೊತ್ತಾ? ಅಂದ್ರೆ ಯೌವನದಲ್ಲಿ ನೀನು ಏನ್ ಮಾಡಬೇಕಪ್ಪ? ಬಾಲ್ಯ ಮತ್ತು ವಾರ್ಧಕ್ಯ ಅಂತಂದ್ರ ಮುದುಕ, ಬಾಲಕ ಮತ್ತು ಮುದುಕನಾಗಿರುವಾಗ ನಿನಗೆ ಯಾವ ಸ್ವಾತಂತ್ರ್ಯನೂ ಇಲ್ಲ. ಆದ್ರ ಯೌವನದಲ್ಲಿ ನೀನು ಏನ್ ಸಾಧನೆ ಮಾಡಬೇಕು ಅನ್ನಂತ ಕಿವಿ ಮಾತು ಹೇಳಕತ್ತಾರವರು. ಆ ಯೌವನಾವಸ್ಥೆಯಲ್ಲಿ ಮಾಡಬೇಕಾದಂತ ಸಾಧನೆ ಬಗ್ಗೆ ನಾಳೆ ಹೇಳಮಲ್ಲ, ನಾಳೆ ಹೇಳಮ್. ಟೈಮ್ ಭಾಳ ಸಾರಲಕತ್ತು. ಯಾಕಂದ್ರ ಯೌವನದಲ್ಲಿ ಏನೇನು ಸಾಧನೆ ಮಾಡ್ಬೇಕಂತೇಳಿ ಸಾಧನ ವಿಧಾನ ಹೇಳ್ತಾರ ಅವ್ರು. ಮೋಕ್ಷ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ಈ ಜಗತ್ತು ಸೃಷ್ಟಿ ಆಗೋಕ್ಕಿಂತ ಮೊದಲು, ಜಗತ್ತು ಸೃಷ್ಟಿ ಆದ್ಮೇಲೆ, ಜಗತ್ತು ಲಯ ಆದ್ಮೇಲೂ ಈ ಜಗತ್ತಿನ ಯಾವ ಆಗು ಹೋಗುಗಳು ತನಗೆ ಸಂಬಂಧ ಇರ್ಲಾರ್ದಂಗೆ ಯಾವ ವಸ್ತು ಅದ ಆ ವಸ್ತುವೇ ನಾನು ಅಂತೇಳಿ ತಿಳ್ಕೊಂಡ್ರೆ ಈ ರೀತಿ ಜ್ಞಾನನೇ ಮೋಕ್ಷ. ಇದನ್ನು ತಿಳ್ಕೋಬೇಕಾದ್ರೆ ಬಾಲ್ಯದಲ್ಲೂ ಸಾಧ್ಯ ಇಲ್ಲ, ಮುಪ್ಪಿನಲ್ಲೂ ಸಾಧ್ಯ ಇಲ್ಲ. ಕೆಲವೊಬ್ಬರು ಬಾಲ್ಯದಲ್ಲಿ ಇಷ್ಟು ಸಣ್ಣವರು ಇದಕ್ಕೆ ದಾರಿಗೆ ಬಂದಾರ ನೋಡು ಅಂತಾರ. ಮುದುಕರಾದ್ಮೇಲೆ ಅದನ್ನು ಕೇಳಬೇಕು ಅಂತಂದ್ರ ಹಳಿ ಬಟ್ಟೆಗ ಉಸುಕು ಕಟ್ಟಿದಂಗೆ ಆಗ್ತದ, ಅದೆಲ್ಲ ಹರಿದು ಬಿದ್ದು ಹೋಗ್ಬಿಡ್ತದ, ಮೆತ್ತಗಾಗಿರ್ತದ ಅದು. ಹಿಂಗಾಗಿ ಯೌವನದಲ್ಲಿಯೇ ಇದನ್ನು ಸಾಧಿಸಬೇಕು ಅನ್ನೋಂಥ ವಿಚಾರ ಹೇಳ್ತಾ ಇದ್ದಾರೆ. ಯೌವನದಾಗ ಏನೇನು ಸಾಧಿಸಬೇಕು ಅನ್ನೋದ್ರ ಬಗ್ಗೆ ಸಾಧನಾ ವಿಧಾನವನ್ನ ಮುಂದೆ ಹೇಳೋರದರ. ಅದನ್ನು ನಾಳೆ ಅಧ್ಯಯನ ಮಾಡೋಣ ಅಂತ ಹೇಳುವ ಮೂಲಕ ನನ್ನ ಚಿಂತನವನ್ನು ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ, ಶರಣ ಶರಣಾರ್ಥಿ. ಸಂಗೀತ ಪಾಠ ಚಲೋ ಆಯ್ತಲ್ರಿ ಇವತ್ತ? ಪ್ರಾಕ್ಟೀಸ್ ಮಾಡಿ. ಬಂದಾರಲ್ರಿ ಮೇಡಮ್? ಒಂದು 20 ನಿಮಿಷ ಹೇಳಿದ್ರಿ. ಮತ್ತೆ ಫಂಕ್ಷನ್